ಯುವಕರು ರಾಜಕಾರಣಕ್ಕೆ ಬರಬೇಕು. ಒಂದು ಕ್ರಾಂತಿಕರವಾದಂತ ಒಂದು ಬದಲಾವಣೆ ಈ ಸಮಾಜದಲ್ಲಿ ಏನಾದ್ರು ಕಾಣಬೇಕು ಅಂದ್ರೆ ಹೊಸ ಯುಗ, ಹೊಸ ಆಲೋಚನೆಗಳು ಬರಬೇಕು ರಾಜಕಾರಣಕ್ಕೆ. ಎದುರಬೇಡಿ, ಹಿಂಸರಿಬೇಡಿ. ನಿಮ್ಗೆ ಯಾವ ಹಿನ್ನೆಲೆ ಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ಉದ್ದೇಶ ಒಳ್ಳೇದಿದ್ರೆ ಜನಗಳ ಪರವಾಗಿರಿ, ಜನಗಳಿಗೋಸ್ಕರ ಯೋಚನೆ ಮಾಡಿ, ಜನರ ಜೊತೆಗಿರಿ, ಜನರ ಜೊತೆ ಬೆರೀರಿ. 100ಕ್ಕೆ 100 ಜನ ನಿಮ್ಮನ್ನ ಮೇಲೆತ್ತಾರೆ. ಈ ಪಕ್ಷ ನಿಮ್ಮನ್ನು ಗುರುತಿಸುತ್ತೆ. ಟಿಕೆಟ್ ಕೊಡ್ತೀವಿ, ದಯವಿಟ್ಟು ಮುಂದೆ ಬನ್ನಿ. ಆದ್ರೆ ಹಿರಿಯಕರ ಆಶೀರ್ವಾದ ತಗೊಳ್ಳಿ, ಹಿರಿಯಕರ ವಿಶ್ವಾಸದಲ್ಲಿ ಇಟ್ಕೊಳ್ಳಿ, ಅವ್ರನ್ನ ಮಾರ್ಗದರ್ಶಕರಾಗಿ ಕಾಣಿ. ಯಾವಾಗ ಅದನ್ನ ಒಂದನ್ನು ಮರಿಬೇಡಿ ಅಷ್ಟೇ. ಆದ್ರೆ ಯುವಕರು ಬರಬೇಕು ಹೆಚ್ಚಿನ ಸಂಖ್ಯೆ. ಸಿಡಿಲಿವನು ದಾರಿ ಬಿಡಿ, ಹುಡುಗಿವನು ನೀ ದೂರ ನಡಿ, ಭಯವಾದ್ರೆ ಊರು ಬಿಡಿ, ಬಂದಿದೆ ಬೆಂಕಿಗಿಡಿ. ಅಸ್ತ್ರಗಳ ಕೆಳಗೆ ಇಡಿ, ಅಡ್ಬಿದ್ದು ನೀ ದಂಡ ಹೊಡಿ, ನಡುಕಾನ ನೀರು ಕುಡಿ, ಇವನ ನೆರಳು ಬಡಿ. ಆನೆ ಇಟ್ಟಾಗ ಮಾತು ಕೊಟ್ಟಾಗ ದೇಹಿ ಅನ್ನೋದ ಕಾಯುವವನ ನೋಡಿ. ಇರ್ತವೆ ಏಳು ಬೀಳುಗಳ ರಾಜಕಾರಣದಲ್ಲಿ, ಎದುರಬೇಕಾಗಿಲ್ಲ. ಕಾಲಚಕ್ರ ತಿರುಗ್ತಾ ಇರುತ್ತೆ. ಸೋತು ಬಿಟ್ಟಿದೀವಿ ಅಂತ ನಾವು ಇಟ್ಟ ಕಾಲನ್ನ ವಾಪಸ್ ಹಿಂದಿಟ್ರೆ ಅದಕ್ಕಿಂತ ದೊಡ್ಡ ಸೋಲು ಜೀವನದಲ್ಲಿ ಮತ್ತೊಂದಾಗಿರ್ಲಿಕ್ಕಿಲ್ಲ. ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ. ಕನ್ನಡ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು, ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು.